ಎಲ್ರಿಗೂ ನಮಸ್ಕಾರ. ನಾನು ರಾಜೇಶ್. ಇವತ್ತಿನ ವಿಡಿಯೋದಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋ ಹಾಗೆ ಹ್ಯಾಸ್ ಮತ್ತು ಹ್ಯಾವ್ ಇವೆರಡರದ್ದು ವ್ಯತ್ಯಾಸ ಏನಿದೆ, ಯಾವುದನ್ನ ಎಲ್ಲಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಯಾವುದು ರೈಟ್ ಯೂಸೇಜ್ ಆಗುತ್ತೆ, ಯಾವುದನ್ನ ಯೂಸ್ ಮಾಡಿದ್ರೆ ಅದು ಎರರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನ ಕೊನೆ ತನಕ ನೋಡಿ. ನಿಮ್ಗೆ ಇಷ್ಟ ಆದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನ ಶೇರ್ ಮಾಡಿ. ಇಂಗ್ಲಿಷ್ನಲ್ಲಿ ಹ್ಯಾಸ್ ಮತ್ತೆ ಹ್ಯಾವ್ ಅನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಯಾಕೆ ಯೂಸ್ ಮಾಡ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಬೇಸಿಕ್ ಆಗಿ ಒಂದಷ್ಟು ವರ್ಡ್ಸ್ಗಳನ್ನ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಅದ್ರ ಮೇಲೆ ಗಮನ ಇಟ್ಟು ನೋಡ್ಕೊಳ್ಳಿ. ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಬಂತಿದೆಲ್ಲ ಅಂತ ಹೇಳಿ. ಮೊದಲನೇ ಲಿಸ್ಟ್ ನಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ನಾನು, ನಾವು, ನೀನು, ನೀವು ಅಂತಿದೆ. ಅದ್ರ ಪಕ್ಕದಲ್ಲಿ ಅದರದ್ದು ಇಂಗ್ಲಿಷ್ ವರ್ಷನ್ ಇದೆ. ಇದ್ರ ಜೊತೆಗೆ ನಾವು ಹ್ಯಾವ್ ಅನ್ನ ಯೂಸ್ ಮಾಡಬೇಕು. ಐ ಟೆಲ್ ಯು ಹೆಂಗ್ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು ಏನು ಅಂತ ಹೇಳಿ. ಸೆಕೆಂಡ್ ಲಿಸ್ಟ್ ಬಂದ್ರೆ ಇನ್ನೊಂದಷ್ಟು ವರ್ಡ್ಸ್ ಗಳಿದಾವೆ, ಅದ್ರ ಜೊತೆಗೆ ಹ್ಯಾವ್ ಅಂತ ಹಾಕಿದ್ದೀನಿ. ಅಂಡ್ ಥರ್ಡ್ ಲಿಸ್ಟ್ ಬಂದ್ರೆ ಅಗೈನ್ ಇನ್ನೊಂದಷ್ಟು ವರ್ಡ್ಸ್ ಗಳಿದಾವೆ, ಅದ್ರ ಜೊತೆಗೆ ಹ್ಯಾಸ್ ಅಂತ ಹಾಕಿದ್ದೀನಿ. ಸೊ ಯಾಕೆ ಯೂಸ್ ಮಾಡ್ತೀವಿ ಇದನ್ನ ಅಂತಂದ್ರೆ, ಆಕ್ಚುಲಿ ಇಂಗ್ಲಿಷ್ ಟಿಪಿಕಲ್ ಗ್ರಾಮರ್ ನಲ್ಲಿ ಹೇಳಬೇಕು ಅಂತಂದ್ರೆ ಇದನ್ನ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಕರಿತೀವಿ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಬಟ್ ನಾನಿಲ್ಲಿ ಸ್ಪೋಕನ್ ಇಂಗ್ಲಿಷ್ ಸೀರೀಸ್ ನಲ್ಲಿ ಈ ವಿಡಿಯೋನ ಮಾಡ್ತಾ ಇರೋದ್ರಿಂದ ಟಿಪಿಕಲ್ ಗ್ರಾಮರ್ ಅಥವಾ ಕೋರ್ ಗ್ರಾಮರ್ ಅನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಲ್ಲ. ಅದ್ರ ಬಗ್ಗೆನೇ ನಿಮ್ಗೆ ಅವಶ್ಯಕತೆ ಇದೆ ಅಂತಂದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಎಕ್ಸ್ಕ್ಲೂಸಿವ್ ಆಗಿ ಕೋರ್ ಗ್ರಾಮರ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅದನ್ನ ಇನ್ನೊಂದು ವಿಡಿಯೋನ ಮಾಡಿ ಹಾಕ್ತೇನೆ. ಬಟ್ ಇಲ್ಲಿ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಅಥವಾ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಗಳನ್ನ ಇಟ್ಕೊಂಡು ಯಾವ್ದನ್ನ ಎಲ್ಲಿ ಯೂಸ್ ಮಾಡ್ಬೇಕಾಗತ್ತೆ ಅಂಡ್ ಯಾವ ವರ್ಡ್ ಜೊತೆಗೆ ಯಾವ್ದನ್ನ ಮ್ಯಾಚ್ ಮಾಡ್ಬೇಕಾಗತ್ತೆ, ಯಾವುದು ಕರೆಕ್ಟ್ ಕಾಂಬಿನೇಷನ್ ಆಗುತ್ತೆ, ಯಾವ್ದು ರಾಂಗ್ ಪೇರ್ ಆಗುತ್ತೆ, ಅಷ್ಟನ್ನ ಮಾತ್ರ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ಅಂತಂದ್ರೆ ರೆಗ್ಯುಲರ್ ಬೇಸಿಸ್ ನಲ್ಲಿ, ಸೊ ಹ್ಯಾವ್ ಅನ್ನ ಮತ್ತೆ ಹ್ಯಾಸ್ ಅನ್ನ ಕರೆಕ್ಟ್ ಆಗಿ ನೀವು ಡಿಸ್ಟಿಂಗ್ವಿಶ್ ಮಾಡಿ ಅಥವಾ ಡಿಫ್ರೆನ್ಶಿಯೇಟ್ ಮಾಡಿ ಪ್ರಾಪರ್ ಆಗಿ ಯೂಸ್ ಮಾಡುವಂತ ಪ್ರಯತ್ನವನ್ನ ಖಂಡಿತವಾಗಿಯೂ 100% ಮಾಡಬಹುದು. ಸೊ ಲಿಸ್ಟ್ ಗಳು ಏನ್ ಮಾಡುತ್ತೆ ಇದು ಅಂತಂದ್ರೆ, ನಾನು ಅವಾಗ್ಲೇ ಹೇಳಿದೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಕರಿತೀವಿ ಅಂತ ಹೇಳಿ. ಇಲ್ಲಿ ಲಿಸ್ಟ್ ಹಾಕಿರೋದ್ನೆಲ್ಲ ನಾವು ಸಬ್ಜೆಕ್ಟ್ ಆಗಿ ನಾವು ಯೂಸ್ ಮಾಡ್ಕೋತೀವಿ. ಎಗೈನ್ ಸಬ್ಜೆಕ್ಟ್ ಅಂದ್ರೆ ಏನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ನಾವು ಸಿಂಪಲ್ ಆಗಿ ಆಯ್ತು ಅಂತಂದ್ರೆ, ಒಂದು ಸೆಂಟೆನ್ಸ್ ನಲ್ಲಿ ನಾವೇನೋ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ ಅಂತಂದ್ರೆ ಯಾರ ಬಗ್ಗೆ ಅಥವಾ ಯಾವುದ್ರ ಬಗ್ಗೆ ಮಾತಾಡ್ತಾ ಇದೀವಿ ಅದನ್ನ ಸಬ್ಜೆಕ್ಟ್ ಆಗುತ್ತೆ. ಓಕೆನಾ? ನೀವು ಸಬ್ಜೆಕ್ಟ್ ಬಗ್ಗೆನೂ ತಲೆಗೆಡಿಸ್ಕೋಬೇಡಿ. ಸೊ ಯಾರ ಬಗ್ಗೆ ಮಾತಾಡ್ತಾ ಇದೀವಿ ಅಥವಾ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ ಅದನ್ನ ಗಮನ ಇಟ್ಕೊಂಡು ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೊಂಡ್ರೆ, ಅದ್ರ ಜೊತೆಗೆ ಅಂದ್ರೆ ಯಾರ ಜೊತೆಗೆ ಅಥವಾ ಯಾವ್ದು ವಿಷಯದ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಹ್ಯಾಸ್ ಅನ್ನ ಎಲ್ಲಿ ಹಾಕ್ಬೇಕು, ಹ್ಯಾವ್ ಅನ್ನ ಎಲ್ಲಿ ಹಾಕ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಅದನ್ನ ರೆಗ್ಯುಲರ್ ಆಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ, ಯೂಸ್ ಮಾಡ್ತಾ ಹೋದ್ರೆ 100% ಅಕ್ಯುರಸಿ ಬರುತ್ತೆ. ಬಿಗಿನಿಂಗ್ ಅಲ್ಲಿ ಫಸ್ಟ್ ನೀವು ಟೇಬಲ್ ಅನ್ನ ನೋಡಿದ್ರೆ ಫಸ್ಟ್ ಲಿಸ್ಟ್ ಆಫ್ ವರ್ಡ್ಸ್ ಗಳಿದಾವಲ್ಲ, ಸೊ ನಾನು, ನಾವು, ನೀನು, ನೀವು. ಸೊ ಇಷ್ಟು ಅರ್ಥ ಮಾಡ್ಕೊಳ್ಳಿ. ನಾನು ನನ್ನ ಬಗ್ಗೆ ಏನಾದ್ರೂ ಹೇಳ್ತಾ ಇದ್ದೀನಿ ಅಥವಾ ನಮ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ, ನಿಮ್ ಬಗ್ಗೆ ಹೇಳ್ತಾ ಇದ್ದೀನಿ, ನಿಮ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಓಕೆನಾ? ಈ ಮೂರು ವರ್ಡ್ಸ್ ಗಳು ನೆನ್ಪಿಟ್ಕೊಳ್ಳಿ. ಸೊ ನಾನು ಅಂತಂದ್ರೆ ಸಿಂಗ್ಯುಲರ್ ಐ ಆಗತ್ತೆ. ಅಂಡ್ ನಾವು ಅಂತಂದ್ರೆ ನನ್ ಜೊತೆಗೆ ಇನ್ನೊಂದಷ್ಟು ಜನ ಸೇರಿಸ್ಕೊಂಡು ನಾನು ಮಾತಾಡ್ತಿರ್ಬೇಕಾದ್ರೆ ನಾವು ಅಂತ ಹೇಳ್ತೀವಿ, ಅದಕ್ಕೆ ವಿ ಆಗತ್ತೆ. ಅಂಡ್ ಇಂಗ್ಲಿಷ್ ನಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನೀನು ಮತ್ತೆ ನೀವು ಎರಡಕ್ಕೂ ಕೂಡ ಯು ಅನ್ನ ಯೂಸ್ ಮಾಡ್ತೀವಿ. ಸೊ ಸಿಂಗ್ಯುಲರ್ಗೂ ಅದೇ ವರ್ಡ್ ಯೂಸ್ ಆಗುತ್ತೆ ಅಂಡ್ ಪ್ಲೂರಲ್ಗೂ ಅದೇ ವರ್ಡ್ ಯೂಸ್ ಆಗುತ್ತೆ. ಸೊ ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ, ಸೊ ಯಾವುದೇ ಸೆಂಟೆನ್ಸ್ ನಲ್ಲಿ ನಾನು ಅಥವಾ ನಾವು, ನೀನು ಅಥವಾ ನೀವು ಅಂತೇಳಿ ಮಾತಾಡ್ತಿದೀವಿ ಅಂತಂದ್ರೆ ಅದ್ರ ಜೊತೆಗೆ ನಾವು ಹ್ಯಾವ್ ಅನ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಒಂದಷ್ಟು ಸೆಂಟೆನ್ಸ್ ಗಳನ್ನ ಹಾಕ್ತೀನಿ ನಾನು, ಬೇರೆ ಬೇರೆ ತರದ ಯೂಸೇಜ್ಗಳದೆಲ್ಲ, ಅವಾಗ ನಿಮಗೆ ಚೆನ್ನಾಗಿ ರಿಜಿಸ್ಟರ್ ಆಗುತ್ತೆ. ಬಟ್ ಫಂಡಮೆಂಟಲ್ ಆಗಿ ಇಷ್ಟು ಅರ್ಥ ಮಾಡ್ಕೊಳ್ಳಿ. ಈ ಕಡೆಗೆ ಬಂದ್ರಿವಾಗ ಆಕ್ಚುಲಿ ಒಂದು ಫಸ್ಟ್ ಪರ್ಸನ್ ಅಂತ ಕರಿತೀವಿ. ಓಕೆನಾ? ಅಗೈನ್ ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಫಸ್ಟ್ ಪರ್ಸನ್ ಇದ್ರ ಬಗ್ಗೆನೂ ವರಿ ಮಾಡ್ಕೋಬೇಡಿ. ಸಿಂಪಲ್ ಆಗಿ ಶಾರ್ಟ್ ಕಟ್ ನಲ್ಲಿ ಇಷ್ಟು ಮೆಥಡ್ಸ್ ಗಳಲ್ಲಿ ನೆನ್ಪಿಟ್ಕೊಳ್ಳಿ ಇದನ್ನ. ನೆಕ್ಸ್ಟ್ ಬಂದ್ರೆ ಏನಾಯ್ತು, ನಾನು, ನಾವು, ನೀನು, ನೀವನ್ ಬಿಟ್ಟು ಮಿಕ್ಕಿದ್ದೆಲ್ಲ ಒಂದಷ್ಟು ವರ್ಡ್ಸ್ ಗಳಿದಾವೆ. ಅದ್ರಲ್ಲಿ ಸಿಂಗ್ಯುಲರ್ ನಂಬರ್ ಯಾವ್ದು ಬರುತ್ತೆ, ಪ್ಲೂರಲ್ ನಂಬರ್ ಯಾವ್ದು ಬರುತ್ತೆ ಅದನ್ನ ಗಮನ ಇಟ್ಕೋಬೇಕು. ಈಗ ನೀವು ಸೆಕೆಂಡ್ ಟೇಬಲ್ ಅನ್ನ ಗಮನಿಸಿದ್ರೆ, ಇಲ್ಲಿ ನಾನು ಕರ್ಸರ್ ಮೂವ್ ಮಾಡ್ತಾ ಇದ್ದೀನಿ. ಅವರು, ವಿದ್ಯಾರ್ಥಿಗಳು, ಸ್ನೇಹಿತರು, ಸಂಬಂಧಿಕರು, ರವಿ ಮತ್ತೆ ಆಶಾ ಅಂತ ಹಾಕಿದ್ದೀನಿ ಹೆಸರನ್ನ. ಅಂದ್ರೆ ಈಗ ನಾನು, ನಾವು, ನೀನು, ನೀವನ್ ಬಿಟ್ಟು ಮಿಕ್ಕಿದ್ದೆಲ್ಲ ಏನಿರುತ್ತಲ್ವಾ ಅದೆಲ್ಲವನ್ನು ಕೂಡ ನಾವು ಥರ್ಡ್ ಪರ್ಸನ್ ಅಂತ ಕರಿತೀವಿ. ಅದ್ರಲ್ಲಿ ಸಿಂಗ್ಯುಲರ್ ಯಾವ್ದು ಬರುತ್ತೆ, ಪ್ಲೂರಲ್ ಯಾವ್ದು ಬರುತ್ತೆ ನೋಡ್ಕೋಬೇಕು. ಸೊ ಈ ಸೆಕೆಂಡ್ ಲಿಸ್ಟ್ ಅಲ್ಲಿ ಏನ್ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಪ್ಲೂರಲ್. ಓಕೆನಾ? ಈಗ ಅವರು ದೇ ಅಂಡ್ ಸ್ಟೂಡೆಂಟ್ಸ್, ಫ್ರೆಂಡ್ಸ್, ರಿಲೇಟಿವ್ಸ್, ರವಿ ಅಂಡ್ ಆಶಾ. ಈ ರವಿ ಅಂಡ್ ಆಶಾ ಅಂತ ಯಾಕೆ ಹಾಕಿದ್ದೀನಿ ಅಂತಂದ್ರೆ ನೇಮ್ಗಳು ಬಂದಾಗ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿ. ಸೊ ಪ್ಲೂರಲ್ ನೇಮ್ ಇದೆ ಅಂತಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನೇಮ್ಗಳನ್ನ ಹಾಕೊಂಡು ನಾವೇನಾದ್ರೂ ಮಾತಾಡ್ತಿದೀವಿ ಅಂತಂದ್ರೆ ಆ ತರದ್ರ ಜೊತೆಗೆ ನಾವು ಹ್ಯಾವ್ ಅನ್ನ ಮ್ಯಾಚ್ ಮಾಡ್ಬೇಕು. ಅಂಡ್ ಬೇರೆ ಪ್ಲೂರಲ್ ಬಂತು ಅಂದ್ರೂ ಕೂಡ ನಾವು ಹ್ಯಾವ್ ಅನ್ನ ಮ್ಯಾಚ್ ಮಾಡ್ಬೇಕಾಗತ್ತೆ. ಅಂದ್ರೆ ಅದ್ರ ಜೊತೆಗೆ ಹ್ಯಾವ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಅಂಡ್ ಲಾಸ್ಟ್ ಅಂಡ್ ಥರ್ಡ್ ಟೇಬಲ್ ಬಂದ್ರೆ ಇಲ್ಲಿ ಹಿ, ಶಿ, ಇಟ್, ಒನ್ ಆಫ್ ದೆಮ್ ಅಂತ ಇದೆ, ರವಿ ಅಥವಾ ಆಶಾ ಅಂತಿದೆ. ಬಿಕಾಸ್ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ಲಿ ಅಂತ ಹೇಳಿ ಇಲ್ಲಿರೋ ಹೆಸರನ್ನ ಇಲ್ಲಿ ನಾನು ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ರವಿ ಆರ್ ಆಶಾ ಅಂತಂದ್ರೆ ಇಲ್ಲಿ ನಾವು ಒಬ್ರು ಬಗ್ಗೆ ಮಾತ್ರ ಮಾತಾಡ್ತಾ ಇರ್ತೀವಿ, ಅಂದ್ರೆ ಸಿಂಗ್ಯುಲರ್ ಆಗತ್ತೆ. ಸೊ ಸಿಂಪಲ್ ಆಗಿ ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ನಾನು ಅನ್ನೋದನ್ನ ಬಿಟ್ಟು, ನೀನು ಅನ್ನೋದನ್ನ ಬಿಟ್ಟು, ನಾನು ಮತ್ತೆ ನೀನು ಇವೆರಡನ್ನ ಬಿಟ್ಟು ಸಿಂಗ್ಯುಲರ್ ಜೊತೆ ಸಿಂಗ್ಯುಲರ್ ನೀನ್ ಯಾವ್ಯಾವೆಲ್ಲ ಯೂಸ್ ಮಾಡ್ತೀವಲ್ಲ, ಅದ್ ಯಾವುದೇ ಸಿಂಗ್ಯುಲರ್ ಆಗಿ ಬಂದ್ರು ಕೂಡ ಅದ್ರ ಜೊತೆಗೆ ಹ್ಯಾಸ್ ಅನ್ನ ಯೂಸ್ ಮಾಡ್ಬೇಕು. ಐ ರಿಪೀಟ್, ನಾನು ಮತ್ತೆ ನೀನು, ಐ ಅಂಡ್ ಯು ಇವೆರಡು ಸಿಂಗ್ಯುಲರ್.
ಇವೆರಡು ಸಿಂಗ್ಯುಲರ್ ಬಿಟ್ಟು ಬೇರೆದ್ ಯಾವೆಲ್ಲ ಸಿಂಗ್ಯುಲರ್ ಬರುತ್ತಲ್ಲ ಅದೆಲ್ಲ ಸಿಂಗ್ಯುಲರ್ ಜೊತೆಗೆ ವರ್ಡ್ ಜೊತೆಗೂ ಕೂಡ ಐ ಮೀನ್ ಸಬ್ಜೆಕ್ಟ್ ಜೊತೆಗೆ ನಾವೇನನ್ನ ಯೂಸ್ ಮಾಡ್ಕೋಬೇಕಾಗತ್ತೆ, ಹ್ಯಾಸ್ ಅನ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ಅಗೈನ್ ನಿಮ್ಗೆ ಇಷ್ಟಲ್ಲಿ ಇನ್ನೂ ಗೊತ್ತಾಗಿಲ್ಲ, ಕನ್ಫ್ಯೂಷನ್ ಇದೆ, ಏನ್ ಸಬ್ಜೆಕ್ಟು ಏನ್ ವರ್ಬು ಅಂತಿಲ್ಲ ಅಂತಂದ್ರೆ ನಾನೊಂದಷ್ಟು ಸೆಂಟೆನ್ಸ್ಗಳನ್ನ ಹಾಕ್ತೀನಿ, ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಈ ಪ್ಯಾಟರ್ನ್ ನೆನ್ಪಿಟ್ಕೊಳ್ಳಿ. ಬೈ ಚಾನ್ಸ್ ರಿಜಿಸ್ಟರ್ ಆಗಿಲ್ಲ ಅಂತಂದ್ರೆ ಇನ್ನೊಂದ್ಸಲಿ ರಿವೈಂಡ್ ಮಾಡಿ ವಾಪಸ್ ಇನ್ನೊಂದ್ಸಲಿ ಕೇಳಿಸ್ಕೊಡಿ, ಅವಾಗ ಚೆನ್ನಾಗಿ ರಿಜಿಸ್ಟರ್ ಆಗುತ್ತೆ. ಸೊ ಒಂದಷ್ಟು ಸೆಂಟೆನ್ಸ್ಗಳು ನೋಡಿ ಬಿಗಿನಿಂಗ್ ನಲ್ಲಿ, ಆಮೇಲೆ ಮತ್ತೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮಗೆ ಸೋಮವಾರ ವಿಜ್ಞಾನ ಪರೀಕ್ಷೆ ಇದೆ ಅಂತ ಹೇಳಿ ಇಲ್ಲೊಂದು ಸೆಂಟೆನ್ಸ್ ಇದೆ. ಸೊ ನಾವು ಯಾರ ಬಗ್ಗೆ ಮಾತಾಡ್ತಾ ಇದೀವಿ? ನಮಗೆ ಇದೆ ಅಂತ ಹೇಳಿ ಮಾತಾಡ್ತಾ ಇದೀವಿ. ಸೊ ಮಾತಾಡ್ತಿರೋದು ವಿ, ಇಲ್ಲೇ ಇದೆಯಾ ಲಿಸ್ಟ್ ಅಲ್ಲಿ ವಿ ಅನ್ನೋದು. ಸೊ ದಟ್ ಇದನ್ನ ಅದಕ್ಕೆ ರೆಡ್ ಕಲರ್ ಆಗಿ ಬೋಲ್ಡ್ ಮಾಡಿ ನಿಮ್ಗೆ ಹೈಲೈಟ್ ಮಾಡಿದೀನಿ. ವಿ ಹ್ಯಾವ್ ಅ ಸೈನ್ಸ್ ಟೆಸ್ಟ್ ಆನ್ ಮಂಡೇ ಅಂತಿದೆ. ಮಿಕ್ಕಿದ್ ಏನಾದ್ರೂ ಇರ್ಲಿ, ಈ ವಿಡಿಯೋದಲ್ಲಿ ಫಾರ್ ಟೈಮ್ ಬೀಯಿಂಗ್ ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ. ಸೊ ಯಾವ್ದು ಬಂದಾಗ ಅಂದ್ರೆ ಯಾವ್ದ್ರ ಬಗ್ಗೆ ಅಥವಾ ಯಾರ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಹ್ಯಾವ್ ಅನ್ನ ಎಲ್ಲೇ ಹಾಕ್ಬೇಕು, ಹ್ಯಾಸ್ ಅನ್ನ ಎಲ್ಲೇ ಹಾಕ್ಬೇಕು, ಅದು ನಿಮಗೆ ರಿಜಿಸ್ಟರ್ ಆಗ್ಬೇಕು. ಸೊ ವಿ ಅಂತ ಮಾತಾಡ್ತಾ ಇದ್ದೀನಿ, ಇಲ್ಲೇ ಇದೆ. ಸೊ ನಮ್ಮಗಳ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಹ್ಯಾವ್ ಅನ್ನ ಹಾಕೋಬೇಕು. ಸೆಕೆಂಡ್ ಸೆಂಟೆನ್ಸ್ ಬಂದ್ರೆ ಪಕ್ಷಿಗಳಿಗೆ ವರ್ಣರಂಜಿತವಾದ ಅಥವಾ ಬಣ್ಣ ಬಣ್ಣವಾದ ರೆಕ್ಕೆಗಳಿದಾವೆ ಅಂತ ಮಾತಾಡ್ತೀವಿ. ಸೊ ನಾವು ಮಾತಾಡ್ತಿರೋದು ಯಾರ ಬಗ್ಗೆ? ಇಲ್ಲಿ ಪಕ್ಷಿಗಳ ಬಗ್ಗೆ. ಅಂದ್ರೆ ಸೆಕೆಂಡ್ ಟೇಬಲ್ ಇದೆಯಲ್ಲ ಇಲ್ಲಿ, ಸೊ ಇಲ್ಲಿ ವಿದ್ಯಾರ್ಥಿಗಳು, ಸ್ನೇಹಿತರು, ಸಂಬಂಧಿಕರು ಅಂತ ಹೇಳ್ಬಿಟ್ಟು ಒಂದಷ್ಟು ರ್ಯಾಂಡಮ್ ವರ್ಡ್ಸ್ ಗಳನ್ನ ಮಾತ್ರ ಹಾಕಿದ್ದೀನಿ. ಆ ಜಾಗದಲ್ಲಿ ನೀವು ಯಾವುದೇ ಪ್ಲೂರಲ್ ವರ್ಡ್ಸ್ ಗಳನ್ನ ಹಾಕೊಳ್ಬಹುದು. ಸೊ ಎಗೇನ್ ಇಲ್ಲಿ ಹೆಂಗೆ ವಿದ್ಯಾರ್ಥಿಗಳು, ಸ್ನೇಹಿತರು ಇದೆಯೋ ಅದೇ ಸೆನ್ಸ್ ನಲ್ಲಿ ಬರ್ಡ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಅದು ಪ್ಲೂರಲ್ ಆಗಿರೋದ್ರಿಂದ ಒನ್ಸ್ ಅಗೇನ್ ಬರ್ಡ್ಸ್ ಹ್ಯಾವ್ ಅ ಕಲರ್ಫುಲ್ ವಿಂಗ್ಸ್ ಅಂತ ಇದೆ. ಬೈ ಚಾನ್ಸ್ ಬರ್ಡ್ ಅಂತ ಅಷ್ಟೇ ಇದ್ದಿದ್ರೆ, ಸಿಂಗ್ಯುಲರ್ ಇದ್ದಿದ್ರೆ ಅವಾಗ ಏನಾಗ್ತಾ ಇತ್ತು? ಇಲ್ಲಿ ಹ್ಯಾಸ್ ಆಗ್ತಾ ಇತ್ತು. ಸೊ ಈ ತರದ್ ಸ್ವಲ್ಪ ಬೇಸಿಕ್ ಅನ್ನ ನೀವು ನೆನ್ಪಿಟ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದ್ರಿ ಅಂತಂದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ. ನೆಕ್ಸ್ಟ್, ಅವಳಿಗೆ ಇಂದು ಮಧ್ಯಾಹ್ನ ಕನ್ನಡ ಪರೀಕ್ಷೆ ಇದೆ. ಸೊ ನಾವ್ ಯಾರಿಗೆ ಮಾತಾಡ್ತಾ ಇದೀವಿ? ಐ ಮೀನ್ ಯಾರ ಬಗ್ಗೆ ಮಾತಾಡ್ತಾ ಇದೀವಿ? ಶಿ ಬಗ್ಗೆ ಮಾತಾಡ್ತಾ ಇದೀವಿ. ಅಗೇನ್ ಶಿ ಇಲ್ಲಿ ಬಂತು, ಲಾಸ್ಟ್ ಟೇಬಲ್ ಇದೆಯಲ್ಲ ಇಲ್ಲಿ ಈ ಕಡೆ ಬರ್ತಾ ಇದೆ. ಸೊ ಶಿ ಹ್ಯಾಸ್ ಎ ಕನ್ನಡ ಟೆಸ್ಟ್ ದಿಸ್ ಆಫ್ಟರ್ನೂನ್. ಸೊ ಇವತ್ತು ಮಧ್ಯಾಹ್ನ ಅವಳಿಗೆ ಕನ್ನಡ ಟೆಸ್ಟ್ ಇದೆ ಅಂತೇಳಿ. ಸೊ ಇಲ್ಲಿ ವಿ ಬಂತು, ಹಂಗಾಗಿ ಹ್ಯಾವ್ ಅನ್ ಮ್ಯಾಚ್ ಮಾಡಬೇಕು. ಇಲ್ಲಿ ಬರ್ಡ್ಸ್ ಬಂತು, ಸೊ ಹ್ಯಾವ್ ಅನ್ ಮ್ಯಾಚ್ ಮಾಡಬೇಕು. ಇಲ್ಲಿ ಶಿ ಬಂತು, ಸೊ ಇಟ್ ಹ್ಯಾಸ್ ಟು ಬಿ ಪೇಯ್ಡ್ ವಿತ್ ಹ್ಯಾಸ್. ನೆಕ್ಸ್ಟ್ ಬಂದ್ರೆ ಜಾನ್ ಬಳಿ ಒಂದು ಹಳೆಯ ಮೋಟಾರ್ ಸೈಕಲ್ ಇದೆ. ಜಾನ್ ಹ್ಯಾಸ್ ಅನ್ ಆಂಟಿಕ್ ಮೋಟಾರ್ ಸೈಕಲ್ ಅಂತ ಇದೆ. ಸೊ ಆಂಟಿಕ್ ಅಂದ್ರೆ ತುಂಬಾ ಹಳೇದಾಗಿರುವಂತ, ತುಂಬಾ ಆ ತರದನ್ನ ನಾವು ಆಂಟಿಕ್ ಅಂತ ಕರಿತೀವಿ. ಸೊ ಅದೇನಾದ್ರೂ ಆಗಿರ್ಲಿ, ಅಗೇನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸೊ ನಾವು ಮಾತಾಡ್ತಿರೋದು ಯಾರ ಬಗ್ಗೆ? ಇಲ್ಲಿ ಜಾನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಜಾನ್ ಎಲ್ಲಿಗೆ ಬರ್ತಾನೆ? ಇಲ್ಲಿ ಈ ಥರ್ಡ್ ಬಾಕ್ಸ್ ಇದೆಯಲ್ಲ ಇಲ್ಲಿ, ಈ ಥರ್ಡ್ ಲಿಸ್ಟ್ ಬರ್ತಾನೆ. ಸೊ ಹಾಗಾಗಿ ಜಾನ್ ಹ್ಯಾಸ್ ಅನ್ ಆಂಟಿಕ್ ಮೋಟಾರ್ ಸೈಕಲ್. ಸೊ ಈ ತರ ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಅದು ಈ ಟೇಬಲ್ ಅಲ್ಲಿ ಇದೆ ಅಂತಂದ್ರೆ, ಮತ್ತೆ ಸೆಕೆಂಡ್ ಟೇಬಲ್ ಅಲ್ಲಿ ಇದೆ ಅಂತಂದ್ರೆ ಹ್ಯಾವ್ ಅನ್ನ ಹಾಕೋಬೇಕಾಗುತ್ತೆ, ಅಥವಾ ಥರ್ಡ್ ಕೆಟಗರಿಗೆ ಬರುತ್ತೆ ಅಂತಂದ್ರೆ ಹ್ಯಾಸ್ ಅನ್ನ ಹಾಕೋಬೇಕಾಗುತ್ತೆ. ಓಕೆ, ಇಲ್ಲಿ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ನೋಡೋಣ. ಅದಕ್ಕಿಂತ ಮುಂಚೆ ಯಾಕೆ ಇದನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿ, ಹ್ಯಾಸ್ ಅಥವಾ ಹ್ಯಾವ್ ಅನ್ನ ಏನೆಲ್ಲ ಮೀನಿಂಗ್ ಅನ್ನ ಕೊಡೋದಕ್ಕೆ ಯೂಸ್ ಮಾಡ್ತೀವಿ, ಅಂಡ್ ಅದರದ್ದು ಮಲ್ಟಿಪಲ್ ಯೂಸೇಜ್ ಇದೆ. ಸೊ ಒಂದೇ ಇಲ್ಲ, ಒಂದು ಶೋಯಿಂಗ್ ಪೊಸೆಷನ್ ಅಥವಾ ಓನರ್ಶಿಪ್ ಅನ್ನ ಅದನ್ನ ಇಂಡಿಕೇಟ್ ಮಾಡೋದಕ್ಕೆ ನಾನು ಎಕ್ಸಾಂಪಲ್ಸ್ ಕೊಡ್ತೀನಿ, ಆಮೇಲೆ ಯಾವ್ದಕ್ಕೆ ಯಾವ್ಯಾವ ಬರುತ್ತೆ ಏನು ಅಂತ ಹೇಳ್ಬಿಟ್ಟು. ಅಂಡ್ ಸೆಕೆಂಡ್ ಒನ್ ಬಂದು ಎಕ್ಸ್ಪ್ರೆಸಿಂಗ್ ನೆಸೆಸಿಟಿ. ಈ ಮಸ್ಟ್ ಶುಡ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಅದಕ್ಕೆ ಸಿಮಿಲರ್ ಆಗಿ ಕೆಲವೊಂದ್ಸಲಿ ಹ್ಯಾವ್ ಟು ಮತ್ತೆ ಹ್ಯಾಸ್ ಟು ಅನ್ನ ಯೂಸ್ ಮಾಡ್ತೀವಿ. ಅಂಡ್ ಥರ್ಡ್ ಒನ್ ಬಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಹ್ಯಾಸ್ ಮತ್ತೆ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. ಎಗೈನ್ ನಾನು ಟೆನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ನಾನು ಬಿಗಿನಿಂಗ್ ಅಲ್ಲಿ ಹೇಳ್ದಂಗೆ ಕೋರ್ ಗ್ರಾಮರ್, ಡೀಟೈಲ್ಡ್ ಗ್ರಾಮರ್ ಎಕ್ಸ್ಪ್ಲನೇಷನ್ ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಹೇಳಿ, ಅದ್ರ ಬಗ್ಗೆನೋ ಟೆನ್ಸ್ ಗಳ ಬಗ್ಗೆನೋ ಡೀಟೇಲ್ಡ್ ಆಗಿ ವಿಡಿಯೋ ಮಾಡ್ತೀನಿ. ಬಟ್ ಇಲ್ಲಿ ಟೆನ್ಸ್ ಅನ್ನ ಏನು ಎಕ್ಸ್ಪ್ಲೈನ್ ಮಾಡಲ್ಲ ನಾನು. ಓಕೆ, ಫಸ್ಟ್ ಒನ್ ಬರೋಣ. ಶೋಯಿಂಗ್ ಪೊಸೆಷನ್ ಅಂತ ಬಂದ್ರೆ ರಾಹುಲ್ ಹ್ಯಾಸ್ ಅ ರೆಡ್ ಕಾರ್ ಅಂತ ಇದೆ, ಇನ್ನೊಂದು ಐ ಹ್ಯಾವ್ ಅ ರೆಡ್ ಕಾರ್ ಅಂತ ಇದೆ. ಸೊ ಇಲ್ಲಿ ರಾಹುಲ್ ಬಂತು, ಇಲ್ಲಿ ಐ ಬಂತು. ಸೊ ರಾಹುಲ್ ಯಾರಾಯ್ತು? ಒಂದ್ ಸಿಂಪಲ್ ಫಾರ್ಮಲ್ ನೆನ್ಪಿಟ್ಕೋಬಿಡಿ. ಸಿಂಗ್ಯುಲರ್ ಅಂತ ಬಂದ್ರೆ ಒಂದು ನಾನು ಆಗ್ಬೇಕು, ಇನ್ನೊಂದು ನೀನು ಆಗ್ಬೇಕು. ನಾನು, ನೀನು ಇವೆರಡನ್ ಬಿಟ್ಟು ಮಿಕ್ಕಿದ್ ಯಾವುದೇ ಸಿಂಗ್ಯುಲರ್ ಆಗಿ ಬಂದ್ರೂ ಕೂಡ ಅಲ್ಲಿ ಹ್ಯಾಸ್ ಅಂತ ಹಾಕೋಬೇಕು. ಓಕೆ, ರಾಹುಲ್ ಹ್ಯಾಸ್ ಅ ರೆಡ್ ಕಾರ್. ಓಕೆ, ದೆನ್ ಇಲ್ಲಿ ಐ ಬಂದ್ರೆ, ಸೊ ಬಿಗಿನಿಂಗ್ ಇಲ್ಲಿ ಟೇಬಲ್ ಅಲ್ಲಿ ಹಾಕಿದ್ದೆ ನಾನು, ಐ ಹ್ಯಾವ್ ಅ ರೆಡ್ ಕಾರ್ ಅಂತ ಹೇಳ್ಬೇಕು. ಓಕೆನಾ? ಸೊ ರಾಹುಲ್ ಹ್ಯಾಸ್ ಅ ರೆಡ್ ಕಾರ್, ಐ ಹ್ಯಾವ್ ಅ ರೆಡ್ ಕಾರ್. ನೆಕ್ಸ್ಟ್ ಎಕ್ಸ್ಪ್ರೆಸಿಂಗ್ ನೆಸೆಸಿಟಿ ಅಂತ ಬಂದ್ರೆ ಯೂಸೇಜ್ ಚೇಂಜ್ ಆಗುತ್ತೆ. ಐ ಮೀನ್ ಯಾವ ಪರ್ಪಸ್ ಯೂಸ್ ಮಾಡ್ತೀವಿ ಅದು ಚೇಂಜ್ ಆಗುತ್ತೆ, ಬಿಟ್ರೆ ಸೆಂಟೆನ್ಸ್ ಪ್ಯಾಟ್ರನ್ ಮತ್ತೆ ಅದನ್ನ ಮ್ಯಾಚ್ ಮಾಡೋದಿದೆಯಲ್ಲ, ಯಾವ ವರ್ಡ್ ಯಾವ್ದು ಬರುತ್ತೆ ಅಂತ ಹೇಳಿ, ದಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ಇಲ್ಲಿ ನೋಡಿ, ಈ ಹ್ಯಾಸ್ ಟು ರೀಚ್ ದ ಆಫೀಸ್ ಬೈ 9 AM ಅಂತ ಇದೆ. ಅಂದ್ರೆ 9 ಗಂಟೆ ಒಳಗಡೆ ಅವನ ಆಫೀಸ್ ಅನ್ನ ರೀಚ್ ಆಗ್ಲೇಬೇಕು ಅನ್ನೋಗೆ. ಆಗಿಲ್ಲ ಅಂತಂದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ, ಬೇರೆ ತರದ ಕಾನ್ಸಿಕ್ವೆನ್ಸ್ ಗಳನ್ನ ಫೇಸ್ ಮಾಡ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಸೆಂಟೆನ್ಸ್ ಗಳನ್ನ ಯೂಸ್ ಮಾಡ್ಬೇಕಾದ್ರೆ ಹ್ಯಾಸ್ ಟು ಅನ್ನ ಆಲ್ಮೋಸ್ಟ್ ಈ ಮಸ್ಟ್, ಈ ಶುಡ್ ಅಂತೀವಲ್ಲ, ಸೇಮ್ ವೇನಲ್ಲಿ ಸ್ಲೈಟ್ಲಿ ಡಿಫರೆನ್ಸ್ ಇರುತ್ತೆ. ಅದ್ರ ಬಗ್ಗೆ ನೀವು ವರಿ ಮಾಡ್ಕೋಬೇಡಿ, ಇದನ್ನದು ಯೂಸೇಜ್ ಇದೆ ಇದು. ವಿ ಹ್ಯಾವ್ ಟು ಪೇ ದ ಬಿಲ್ ಟುಡೇ. ಸೊ ಯಾವ್ದೋ ಒಂದು ಬಿಲ್ ಅನ್ನ ಇವತ್ತೇ ಪೇ ಮಾಡ್ಬೇಕಾಗುತ್ತೆ. ಅಗೇನ್ ಪೇ ಮಾಡಿಲ್ಲ ಅಂತಂದ್ರೆ ಮತ್ತೆ ಪೆನಾಲ್ಟಿ ಆಗೋದು, ಮತ್ತೆ ಇನ್ನೇನೋ ಆಗೋದು, ಮತ್ತೆ ಪ್ರಾಬ್ಲಮ್ ಆಗೋದು, ಏನೋ ಒಂದು ಆಗುತ್ತೆ. ಹಂಗಾಗಿ ಪೇ ಮಾಡ್ಲೇಬೇಕು ಅನ್ನೋ ಸೆನ್ಸ್ ನಲ್ಲಿ
ಅದನ್ನ ಬಿಡಿ, ನೀವು ಗಮನ ಇಟ್ಟು ನೋಡ್ಕೋಬೇಕಾಗಿರೋದು ಈ ಹ್ಯಾಸ್ ಟು ಅಂಡ್ ವಿ ಹ್ಯಾವ್ ಟು. ಓಕೆನಾ, ಇಲ್ಲಿ ಹಿ ಇರೋದ್ರಿಂದ ಹ್ಯಾಸ್ ಅನ್ ಮ್ಯಾಚ್ ಮಾಡಬೇಕು ಅಂಡ್ ವಿ ಇರೋದ್ರಿಂದ ಹ್ಯಾವ್ ಅನ್ ಮ್ಯಾಚ್ ಮಾಡಬೇಕು. ಅಂಡ್ ಲಾಸ್ಟ್ ಯೂಸೇಜ್ ಬಂದ್ರೆ ಶಿ ಹ್ಯಾಸ್ ಫಿನಿಶ್ಡ್ ಹರ್ ಡಿನ್ನರ್ ಅಂತ ಇದೆ. ಓಕೆ, ಸೊ ಅಗೇನ್ ಶಿ ಹ್ಯಾಸ್ ಫಿನಿಶ್ಡ್ ಹರ್ ಡಿನ್ನರ್ ಅಂಡ್ ದೇ ಹ್ಯಾವ್ ಗಾನ್ ಟು ಬ್ಯಾಂಗ್ಳೂರ್. ಶಿ ಬಂತು, ಹಾಗಾಗಿ ಹ್ಯಾಸ್ ಅನ್ನ ಹಾಕಿದೀವಿ. ದೇ ಬಂತು, ಸೊ ದಟ್ ಇಲ್ಲಿ ಹ್ಯಾವ್ ಅನ್ನ ಹಾಕೊಂಡಿದೀವಿ. ಸೊ ಈ ತರದ್ ನೀವು ಪೇರ್ ಅನ್ನ ಮಾಡಿ ಯೂಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ನೆಕ್ಸ್ಟ್ ಒಂದಷ್ಟು ಸೆಂಟೆನ್ಸ್ ಗಳನ್ನ ಇವಾಗ ರಿಯಲ್ ಲೈಫ್ ಅಲ್ಲಿ ಯೂಸ್ ಮಾಡುವಂತ ಸೆಂಟೆನ್ಸ್ ಗಳು ಅಥವಾ ರೆಗ್ಯುಲರ್ ಬೇಸಿಸ್ ಮೇಲೆ ಯೂಸ್ ಮಾಡುವಂತ ಸೆಂಟೆನ್ಸ್ ಗಳನ್ನ ಇಟ್ಕೊಂಡು ಈಗ ನಾನು ಎಕ್ಸಾಂಪಲ್ಸ್ ಗಳನ್ನ ಹೇಳ್ತಾ ಹೋಗ್ತೀನಿ, ಅದನ್ನ ಫಾಲೋ ಮಾಡ್ಕೊಳ್ಳಿ, ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನಿಮ್ಮ ಬಳಿ ರಾಯಲ್ ಎನ್ಫೀಲ್ಡ್ ಇತ್ತೀಚಿನ ಮಾದರಿ ಇದೆ. ಯು ಹ್ಯಾವ್ ಅ ವೆರಿ ಲೇಟೆಸ್ಟ್ ಮಾಡೆಲ್ ಆಫ್ ದ ರಾಯಲ್ ಎನ್ಫೀಲ್ಡ್ ಅಂತ ಇದೆ. ಸೊ ದ ರಾಯಲ್ ಎನ್ಫೀಲ್ಡ್ ಆದ್ರೂ ಇರಲಿ, ಸ್ಪ್ಲೆಂಡರ್ ಆದ್ರೂ ಇರಲಿ, ಹೋಂಡಾ ಆಕ್ಟಿವ್ ಆದ್ರೂ ಇರಲಿ, BMW ಕಾರ್ ಆದ್ರೂ ಇರಲಿ, ನಮ್ಗೆ ಅದೆಲ್ಲ ಮ್ಯಾಟ್ರ್ ಬೇಕಾಗಿರೋದು ಇವಾಗ ನಾವು ಯಾರ ಬಗ್ಗೆ ಮಾತಾಡ್ತಾ ಇದೀವಿ ಅಂಡ್ ಅದ್ರ ಜೊತೆಗೆ ಯಾವ ವರ್ಡ್ ಅನ್ನ ಪೇರ್ ಮಾಡ್ತಾ ಇದೀವಿ ಅದನ್ನ ನೀವು ಗಮನ ಇಟ್ಟು ನೋಡ್ಕೋಬೇಕು. ಸೊ ನಿಮ್ಮ ಬಳಿ ಅಂತಂದ್ರೆ ಯಾರಿಗೆ ಅಡ್ರೆಸ್ ಮಾಡ್ತಾ ಇದೀವಿ ನಾವು? ನಿಮ್ಮ. ಓಕೆ, ಅದು ನಿನ್ನ ಆಗಿರ್ಲಿ ಅಥವಾ ನಿಮ್ಮ ಆಗಿರ್ಲಿ, ಒಂದೇ ವರ್ಡ್ ಬರುತ್ತೆ ಯುನ ಇರೋದ್ರಿಂದ. ಸೊ ದಟ್ ಯು ಹ್ಯಾವ್ ಎ ವೆರಿ ಲೇಟೆಸ್ಟ್ ಮಾಡೆಲ್ ಆಫ್ ದ ರಾಯಲ್ ಎನ್ಫೀಲ್ಡ್. ಸೆಕೆಂಡ್ ಒನ್ ಬಂದ್ರೆ ಬೀದಿಯ ಕೊನೆಯಲ್ಲಿ ಅವನಿಗೆ ಒಂದು ಸಣ್ಣ ಕಿರಾಣಿ ಅಂಗಡಿ ಇದೆ. ಈ ಹ್ಯಾಸ್ ಅ ಸ್ಮಾಲ್ ಪ್ರಾವಿಷನ್ ಸ್ಟೋರ್ ಅಟ್ ದ ಎಂಡ್ ಆಫ್ ದ ಸ್ಟ್ರೀಟ್. ನಿಮ್ದು ಒಂದು ಗಮನ ಇಟ್ಕೊಳ್ಳಿ, ಈ ಸೆಂಟೆನ್ಸ್ ಪ್ಯಾಟರ್ನ್ ಎಲ್ಲ ಇದೆಯಲ್ಲ, ಐ ಮೀನ್ ಲೆಂತಿ ಸೆಂಟೆನ್ಸ್ ಗಳಿದಾವಲ್ಲ, ಸೊ ಯಾವ್ಯಾವ್ದು ಹೆಂಗಿಂಗ್ ಯೂಸೇಜ್ ಬರುತ್ತೆ ಅನ್ನೋದು ಕೂಡ ನಿಮಗೆ ಪರಿಚಯ ಆಗತ್ತೆ, ಗೊತ್ತಾಗತ್ತೆ ಈ ಎಕ್ಸಾಂಪಲ್ಸ್ ಗಳನ್ನ ನೋಡಿದ್ರೆ. ಬಟ್ ಇವಾಗ ನೀವು ಫೋಕಸ್ ಮಾಡ್ಬೇಕಾಗಿರೋದು, ನನ್ನ ಇಂಟೆನ್ಷನ್ ಈ ಎಕ್ಸಾಂಪಲ್ಸ್ ಗಳನ್ನ ಹಾಕಿರುವಂತದ್ದು ಇದನ್ನ ಮ್ಯಾಚ್ ಮಾಡೋದು ನೋಡ್ಕೋಬೇಕು ನೀವು. ಓಕೆನಾ, ಸೊ ಹಿ ಇದೆ, ಅಗೇನ್ ಹ್ಯಾಸ್, ಬಿಗಿನಿಂಗ್ ಎಲ್ಲ ಯು ಹ್ಯಾವ್ ಬಂತು, ಸೆಕೆಂಡ್ ಒನ್ ಅಲ್ಲಿ ಹಿ ಹ್ಯಾಸ್ ಎ ಸ್ಮಾಲ್ ಪ್ರಾವಿಷನ್ ಸ್ಟೋರ್ ಅಟ್ ದ ಎಂಡ್ ಆಫ್ ದ ಸ್ಟ್ರೀಟ್. ಥರ್ಡ್ ಎಕ್ಸಾಂಪಲ್ ಬಂದ್ರೆ ಅವರಿಗೆ ಮುಖ್ಯ ರಸ್ತೆಗೆ ಮುಖ ಮಾಡಿರುವ ಬಾಲ್ಕನಿ ಇರುವ ಫ್ಲಾಟ್ ಇದೆ. ದೇ ಹ್ಯಾವ್ ಅ ಫ್ಲಾಟ್ ವಿತ್ ಅ ಬಾಲ್ಕನಿ ಫೇಸಿಂಗ್ ದ ಮೈನ್ ರೋಡ್. ಅಗೈನ್ ಅದು ಯಾವ ರೋಡ್ಗಾದ್ರೂ ಇರ್ಲಿ, ಏನಾದ್ರೂ ಇರ್ಲಿ, ಅದು ಯಾವ ಡೈರೆಕ್ಷನ್ ಆದ್ರೂ ಇರ್ಲಿ, ಫೇಸಿಂಗ್ ಆಗಿರ್ಲಿ, ನಮಗ್ ಬೇಕಾಗಿರೋದು ದೇ. ನಾವು ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ. ಯಾರ ಬಗ್ಗೆ? ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ದಟ್ ದೇ ಹ್ಯಾವ್. ಆ ರೈತರು ಅನೇಕ ಹಸುಗಳನ್ನು ಹೊಂದಿದ್ದಾರೆ. ದೋಸ್ ಫಾರ್ಮರ್ಸ್ ಹ್ಯಾವ್ ಮೆನಿ ಕೌಸ್. ಸೊ ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ? ವಿ ಆರ್ ಟಾಕಿಂಗ್ ಅಬೌಟ್ ದೋಸ್ ಫಾರ್ಮರ್ಸ್. ಸೊ ನಾನು ಅಲ್ಲ, ನೀನು ಅಲ್ಲ, ನಾವು ಅಲ್ಲ, ನೀವು ಅಲ್ಲ, ದೋಸ್ ಫಾರ್ಮರ್ಸ್ ಇರೋದ್ರಿಂದ ಅದ್ರ ಜೊತೆಗೆ ಹ್ಯಾವ್ ಅನ್ನ ಯೂಸ್ ಮಾಡಬೇಕು. ಅಂಡ್ ಅಗೇನ್, ನಾನು ಇಂದು ಹೊಸ ಆಧಾರ್ ಕಾರ್ಡಿಗಾಗಿ ಅರ್ಜಿ ಸಲ್ಲಿಸಿದ್ದೇನೆ. ಸೊ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ? ನನ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಾನು ಅಂತ ಹೇಳ್ತಾ ಇದ್ದೀನಿ. ಸೊ ಹಂಗಾಗಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇವಾಗ ಏನ್ ಬರುತ್ತೆ ಅಂತೇಳಿ. ಐ ಹ್ಯಾವ್ ಅಪ್ಲೈಡ್ ಫಾರ್ ಅ ನ್ಯೂ ಆಧಾರ್ ಕಾರ್ಡ್ ಟುಡೇ. ಇವೆರಡನ್ ಬಿಟ್ರೆ ನೆಕ್ಸ್ಟ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಈ ಕ್ಷಣಕ್ಕೆ ದಟ್ ಈಸ್ ನಾಟ್ ಅಟ್ ಆಲ್ ಇಂಪಾರ್ಟೆಂಟ್. ಬಟ್ ನೀವು ಗಮನ ಇಟ್ಟು ನೋಡ್ಕೋಬೇಕಾಗಿರೋದು ಯಾವ ವರ್ಡ್ ಜೊತೆಗೆ ಯಾವ್ದನ್ನ ಮ್ಯಾಚ್ ಮಾಡಬೇಕು ಅಂದ್ರೆ ಹ್ಯಾವ್ ಅನ್ನ ಇಲ್ಲಿ ಮ್ಯಾಚ್ ಮಾಡಬೇಕು, ಹ್ಯಾಸ್ ಅನ್ನ ಇಲ್ಲಿ ಮ್ಯಾಚ್ ಮಾಡಬೇಕು. ಅಂಡ್ ನೀವು ಅತಿಥಿಗಳಿಗಾಗಿ ರುಚಿಯಾದ ಬಿರಿಯಾನಿ ಮಾಡಿದ್ದೀರಿ. ಅಗೇನ್ ನೀವು ಅಥವಾ ನೀನು ಸೇಮ್ ಸೆನ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ಯು ಹ್ಯಾವ್ ಮೇಡ್ ಅ ಡೆಲಿಷಿಯಸ್ ಬಿರಿಯಾನಿ ಫಾರ್ ದ ಗೆಸ್ಟ್. ಸೊ ಯು ಹ್ಯಾವ್ ಮೇಡ್ ಅಥವಾ ಯು ಹ್ಯಾವ್ ಪ್ರಿಪೇರ್ಡ್ ವಾಟ್ ಎವರ್ ಇಟ್ ಮೇ ಬಿ, ನಮಗ್ ಬೇಕಾಗಿರೋದು ಯು ಬಂದಾಗ ಹ್ಯಾವ್ ಅನ್ನ ಯೂಸ್ ಮಾಡಬೇಕು. ಅಂಡ್ ಪ್ರಧಾನಮಂತ್ರಿಯವರು ಹಲವು ಹೊಸ ಯೋಜನೆಗಳನ್ನು ಘೋಷಿಸಿದ್ದಾರೆ. ಇಂಟೆನ್ಷನಲಿ ಈ ಸೆಂಟೆನ್ಸ್ ಅನ್ನ ಹಾಕಿದ್ದೀನಿ ನಾನು. ನಮ್ಗೆ ಹೆಂಗ್ ಬಂದ್ಬಿಡ್ತೀವಿ ಇವಾಗ ಪ್ರಧಾನಮಂತ್ರಿಯವರು ಅಂತಂದ್ರೆ ಪ್ಲೂರಲ್ ಅಂತ ಅನ್ಕೋಬಿಡ್ತೀವಿ ನಾವು. ಬಟ್ ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ಹಂಗೆಲ್ಲ ಮರ್ಯಾದೆ ಕೊಟ್ಟು ಮಾತಾಡ್ತೀವಿ, ಇಂಗ್ಲಿಷ್ ನಲ್ಲಿ ಮರ್ಯಾದೆ ಕೊಡೋದೇ ಇಲ್ಲ. ಅವರು ನೀವು ಪ್ರೈಮ್ ಮಿನಿಸ್ಟರ್ ಆದ್ರೂ ಆಗಿರ್ಲಿ, ಪ್ರೆಸಿಡೆಂಟ್ ಆದ್ರೂ ಆಗಿರ್ಲಿ, ಪ್ರನೌನ್ ಯೂಸ್ ಮಾಡ್ಬೇಕಾದ್ರೆ ಹಿ ಅಂತಾನೆ ಯೂಸ್ ಮಾಡ್ತೀವಿ. ಬಟ್ ಕನ್ನಡದಲ್ಲಿ ನಾವು ಅವರು ಇವರು ಅಂತ ಹೇಳ್ತೀವಿ. ಸೊ ಅವರು ಇವರು ಅಂತ ರೆಸ್ಪೆಕ್ಟ್ ಅನ್ನ ಕೊಟ್ಟು ಮಾತಾಡ್ತಾ ಇದೀವಿ ಅಥವಾ ಅಡ್ರೆಸ್ ಮಾಡ್ತಾ ಇದೀವಿ ಅಂದ ಕ್ಷಣಕ್ಕೆ ಅದು ಪ್ಲೂರಲ್ ಆಗೋದಿಲ್ಲ, ಸಿಂಗ್ಯುಲರೇ ಇರುತ್ತೆ. ಸೊ ಹಾಗಾಗಿ ಇದೇನಾಗುತ್ತೆ, ಪ್ರಧಾನ ಮಂತ್ರಿ ಅವರು. ಅಗೇನ್ ಒಂದೇ ಒಂದು ಬೆಸ್ಟ್ ಫಾರ್ಮುಲಾ ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ ನಾನು. ಸಿಂಗ್ಯುಲರ್ ಅಂತ ಬಂದಾಗ ನಾನು ಮತ್ತೆ ನೀನು ಅಂತ ಹೇಳಿದ್ರೆ ಮಾತ್ರ ಹ್ಯಾವ್ ಅನ್ನ ಯೂಸ್ ಮಾಡಬೇಕು. ನಾನು ನೀನು ಬಿಟ್ಟು ಮಿಕ್ಕಿದ್ ಯಾವುದೇ ಸಿಂಗ್ಯುಲರ್ ಆಗಿ ಬಂದ್ರೂ ಕೂಡ ಹ್ಯಾಸ್ ಅನ್ನ ಯೂಸ್ ಮಾಡಬೇಕು. ಸೊ ನಾವು ಈ ಸೆಂಟೆನ್ಸ್ ಅಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದೀವಿ? ಪ್ರಧಾನ ಮಂತ್ರಿ ಬಗ್ಗೆ ಮಾತಾಡ್ತಾ ಇದೀವಿ, ಐ ಮೀನ್ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಮಾತಾಡ್ತಾ ಇದೀವಿ. ಅವ್ರು ಏನಾದ್ರೂ ಆಗಿರ್ಲಿ, ಫೈನಲಿ ಸಿಂಗ್ಯುಲರ್. ಸೊ ಸಿಂಗ್ಯುಲರ್ ಅಂತ ಬಂದಾಗ ಏನ್ ಮಾಡಬೇಕು? ಹ್ಯಾಸ್ ಅನ್ನ ಯೂಸ್ ಮಾಡಬೇಕು. ದ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಅನೌನ್ಸ್ಡ್ ಮೆನಿ ನ್ಯೂ ಸ್ಕೀಮ್ಸ್. ನಾವು ಪೂಜೆಗಾಗಿ ಮನೆ ಅಲಂಕರಿಸುವುದನ್ನು ಮುಗಿಸಿದ್ದೇವೆ. ಓಕೆ, ಪೂಜೆಗಾದ್ರೂ ಮಾಡ್ಕೊಳ್ಳಿ, ನಾಮಕರಣಕ್ಕಾದ್ರೂ ಮಾಡ್ಕೊಳ್ಳಿ, ಮದ್ವೆಗಾದ್ರೂ ಮಾಡ್ಕೊಳ್ಳಿ. ಸೊ ನಾವು ಯಾರ ಬಗ್ಗೆ ಮಾತಾಡ್ತಾ ಇದೀವಿ? ನಾವು, ನಮ್ಮ ಬಗ್ಗೆ ಮಾತಾಡ್ತಾ ಇದೀವಿ. So again, we have finished decorating the house for the puja. Okay na? So ಅದೇನಾದ್ರೂ ಆಗಿರ್ಲಿ ಮುಂದಕ್ಕೆ we have. ನೆಕ್ಸ್ಟ್, ನಿಮ್ಮ ಬಳಿ 2,000 ರೂಪಾಯಿ ಇದೆಯಾ? ಇಲ್ಲಿ ಕ್ವಶನ್ ಕೇಳೋದಕ್ಕೆ ಒಂದು 4 ಸೆಂಟೆನ್ಸ್ ಗಳನ್ನ ಹಾಕಿದೀವಿ. ಡು ಯು ಹ್ಯಾವ್ 2,000 rupees? ಸೊ ಅಗೇನ್ ಕ್ವಶನ್ ಕೇಳುವಾಗ್ಲೂ ಅಷ್ಟೇ, ನಾವು ಯಾರನ್ನು ಕೇಳ್ತಾ ಇದೀವಿ? ಯು. ನೀವು ನಿಮ್ಮ ಬಳಿ ಇದೆಯಾ ಅಂತ ಹೇಳಿ ನಿಮ್ಮನ್ನು ಕೇಳ್ತಾ ಇರೋದ್ರಿಂದ ಯು ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಯು ಜೊತೆಗೆ ಬಂದಾಗ ಏನ್ ಮಾಡ್ಬೇಕು? ಹ್ಯಾವ್ ಅನ್ನ ಹಾಕೋಬೇಕು. ಅದ್ರ ಜೊತೆಗೆ ಇದು ಒಂದು ನೆನ್ಪಿಟ್ಕೊಳ್ಳಿ,
ಐ ಥಿಂಕ್ ಇನ್ನೊಂದು ಸೆಂಟೆನ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇರ್ಲಿ ಇದು ಡು ಯು ಹ್ಯಾವ್ ಇದೆಯಲ್ಲ, ಹ್ಯಾಸ್ ಮತ್ತೆ ಹ್ಯಾವ್ ತರಾನೇ ಡೂ ಮತ್ತೆ ಡಸ್ ಎರಡಕ್ಕೂ ಕೂಡ ಕನ್ಫ್ಯೂಷನ್ ಆಗುತ್ತೆ. ಅಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಅದನ್ನ ಕ್ವಶನ್ ಫ್ರೇಮ್ ಮಾಡುವಾಗಲೇ ಯೂಸ್ ಮಾಡ್ತೀವಿ. ಅದ್ರದ್ದು ಇನ್ನೊಂದು ವಿಡಿಯೋ ಮಾಡ್ತೀನಿ. ಡೂ ಮತ್ತೆ ಡಸ್ ಡಿಫರೆನ್ಸ್ ಏನಿದೆ, ಡೂ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ, ಯಾವಾಗ ಯೂಸ್ ಮಾಡ್ತೀವಿ, ಮತ್ತೆ ಡಸ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತೇಳಿ. ಈ ವಿಡಿಯೋವನ್ನ ನೀವು ಚೆನ್ನಾಗಿ ಓದಿ, ಐ ಮೀನ್ ನೋಡಿ ಅರ್ಥ ಮಾಡ್ಕೊಂಡು ಯೂಸ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಒಂದು 85% ಕವರ್ ಆಗಿರುತ್ತೆ ಕಂಟೆಂಟ್ ಎಲ್ಲಾನು. ಇನ್ ಮಿಕ್ಕಿದ್ದು 15% ಅನ್ನ ಅಲ್ಲಿ ಇನ್ನೊಂದ್ಸಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಅದ್ ನೆನ್ಪಿಟ್ಕೊಳ್ಳಿ. ದೆನ್ ಅವನ ಕಾರಿನ ಕೀಗಳನ್ನು ತೆಗೆದುಕೊಂಡಿದ್ದಾನೆಯೇ, ಐ ಮೀನ್ ಅವನು ಕಾರಿನ ಕೀಗಳನ್ನು ತೆಗೆದುಕೊಂಡಿದ್ದಾನೆಯೇ. ಹ್ಯಾಸ್ ಹಿ ಟೇಕನ್ ದ ಕಾರ್ ಕೀಸ್. ಅವ್ನ ಕಾರ್ ಕೀನಾದ್ರೂ ತಗೊಳ್ಳಿ, ಬೈಕ್ ಕೀನಾದ್ರೂ ತಗೊಳ್ಳಿ, ನಮಗ್ ಬೇಕಿರೋದು ನಾವ್ ಯಾರನ್ನ ಬಗ್ಗೆ ಕೇಳ್ತಾ ಇರೋದು, ಹಿ ಅನ್ನ ಕೇಳ್ತಾ ಇದೀವಿ, ಅಂದ್ರೆ ಈ ಬಗ್ಗೆ ಕೇಳ್ತಾ ಇದೀವಿ, ಅವನ ಬಗ್ಗೆ. ಸೊ ಹ್ಯಾಸ್ ಹಿ ಟೇಕನ್ ದ ಕಾರ್ ಕೀಸ್. ಶ್ವೇತಾ ಬೆಳಿಗ್ಗೆ ಯೋಗ ತರಗತಿಗೆ ಸೇರಿದ್ದಾಳೆಯೇ. ಸೊ ಅಗೈನ್ ನಾವ್ ಯಾರ ಬಗ್ಗೆ ಮಾತಾಡ್ತಾ ಇದೀವಿ, ಶ್ವೇತನ್ ಬಗ್ಗೆ ಮಾತಾಡ್ತಾ ಇದೀವಿ. ಅದು ಶ್ವೇತಾ ಆಗಿರ್ಲಿ, ರಮ್ಯಾ ಆಗಿರ್ಲಿ, ಅಕ್ಷಯ್ ಆಗಿರ್ಲಿ, ಅನಂತ್ ಆಗಿರ್ಲಿ, ರಾಜು ಆಗಿರ್ಲಿ, ಜೋಸೆಫ್, ಪೀಟರ್, ಹುಸೇನ್, ವಾಟ್ ಎವರ್ ಇಟ್ ಮೇ ಬಿ, ಯಾವುದೇ ನೇಮ್ ಬರಲಿ, ಸಿಂಗ್ಯುಲರ್ ನೇಮ್ ಇದೆ ಅಂತಂದ್ರೆ ಅದ್ರ ಜೊತೆಗೆ ನಾವು ಹ್ಯಾಸ್ ಅನ್ನ ಯೂಸ್ ಮಾಡಬೇಕು. ಓಕೆನಾ? ಅಂಡ್ ನೆನಪಿರ್ಲಿ, ಇದೆಲ್ಲ ಆಗುವಂಥದ್ದು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಮಾತ್ರ. ಓಕೆ, ಪಾಸ್ಟ್ ಬಂದಾಗ ಬೇರೆ ತರದ ಯೂಸೇಜ್ ಇದೆ, ಅದ್ರ ಬಗ್ಗೆ ಮತ್ತೆ ಬೇರೆ ಟೈಮಲ್ಲಿ ಡಿಸ್ಕಸ್ ಮಾಡೋಣ. ಡಿವಿಯೇಷನ್ ಆಗೋದು ಬೇಡ ಇವಾಗ. ಸೊ ಹ್ಯಾಸ್ ಶ್ವೇತಾ ಜಾಯಿಂಡ್ ದ ಯೋಗ ಕ್ಲಾಸಸ್ ಇನ್ ದ ಮಾರ್ನಿಂಗ್. ನೆಕ್ಸ್ಟ್ ಬಂದ್ರೆ ವಿದ್ಯಾರ್ಥಿಗಳು ಪರೀಕ್ಷೆಯ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆಯೇ. ಸೊ ನಾವ್ ಯಾರ ಬಗ್ಗೆ ಮಾತಾಡ್ತಾ ಇದೀವಿ, ಸ್ಟೂಡೆಂಟ್ಸ್ ಗಳ ಬಗ್ಗೆ ಮಾತಾಡ್ತಿದೀವಿ, ಐ ಮೀನ್ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಪ್ಲೂರಲ್ ಇದೆ. ಹ್ಯಾವ್ ದ ಸ್ಟೂಡೆಂಟ್ಸ್ ಗಾಟ್ ದ ಇನ್ಫಾರ್ಮೇಶನ್ ಅಬೌಟ್ ದ ಎಕ್ಸಾಮ್. ಸೊ ಹ್ಯಾವ್ ದ ಸ್ಟೂಡೆಂಟ್ಸ್, ಯಾರ ಬಗ್ಗೆ ಮಾತಾಡ್ತಾ ಇದೀವಿ, ಸ್ಟೂಡೆಂಟ್ಸ್ ಬಗ್ಗೆ. ಸೊ ಹಾಗಾಗಿ ಹ್ಯಾವ್ ಜೊತೆಗೆ ಅದನ್ನು ಯೂಸ್ ಮಾಡ್ಬೇಕು. ನೆಕ್ಸ್ಟ್ ನೆಗೆಟಿವ್ ಸೆಂಟೆನ್ಸ್ ಗಳು ಬಂದಾಗ, ಈಗ ಪ್ರೀವಿಯಸ್ ಸ್ಲೈಡ್ ನಲ್ಲಿ ಕ್ವಶನ್ಸ್ ಕೇಳೋದನ್ನ ನೋಡಿದ್ವಿ. ಅಂಡ್ ನೆಗೆಟಿವ್ ಸೆಂಟೆನ್ಸ್ ಬಂದ್ರೆ ಇಲ್ಲ, ಆಗಿಲ್ಲ, ಮಾಡಿಲ್ಲ, ಹೋಗಿಲ್ಲ, ಈ ತರದ್ ಹೇಳ್ತೀವಲ್ಲ, ಅದನ್ನೆಲ್ಲ ನೆಗೆಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಐ ಡು ನಾಟ್ ಹ್ಯಾವ್ ಯುವರ್ ಫೋನ್ ನಂಬರ್. ಸೊ ನನ್ನ ಹತ್ರ ನಿನ್ ಫೋನ್ ನಂಬರ್ ಇಲ್ಲ. ಅಂಡ್ ಸೆಕೆಂಡ್ ಒನ್, ಅವನಿಗೆ ಈ ವಿಷಯದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಹಿ ಡಸಂಟ್ ಹ್ಯಾವ್ ಎನಿ ಇನ್ಫಾರ್ಮೇಶನ್ ಅಬೌಟ್ ದಿಸ್ ಮ್ಯಾಟರ್. ಈ ಎರಡು ಸೆಂಟೆನ್ಸ್ ಗಳನ್ನ ನಾನು ಇಂಟೆನ್ಷನಲಿ ಹಾಕಿದ್ದೀನಿ. ನನ್ನ ಉದ್ದೇಶ ಏನು ಅಂತಂದ್ರೆ, ಇದು ನೋಡಿ, ಇಲ್ಲಿ ಡೂ ಬಂತು ಮತ್ತೆ ಡಸ್ ಬಂತು. ನಾನು ಪ್ರೀವಿಯಸ್ ಸ್ಕ್ರೀನ್ ನಲ್ಲಿ, ಐ ಮೀನ್ ಸ್ಲೈಡ್ ನಲ್ಲಿ ಹೇಳಿದೆ, ಡೂ ಮತ್ತೆ ಡಸ್ ಬಗ್ಗೆನ ಸಪರೇಟ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿ. ಬಟ್ ಯಾಕೆ ಇದ್ರ ಮಧ್ಯೆ ಅದನ್ನ ಸೇರಿಸಿದ್ದೀನಿ ಅಂತಂದ್ರೆ, ಈಗ ನಾವು ಐ ಥಿಂಕ್ ಥರ್ಡ್ ಸ್ಲೈಡ್ ಅಲ್ಲಿ ನೋಡ್ಬೇಕಾದ್ರೆ ಪೊಸೆಷನ್ ಬಗ್ಗೆ ಅಥವಾ ಓನರ್ಶಿಪ್ ಬಗ್ಗೆ ಮಾತಾಡ್ಬೇಕಾದ್ರೆ ಹ್ಯಾವ್ ಮತ್ತೆ ಹ್ಯಾಸ್ ಅನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿ. ಸೊ ನನ್ನ ಹತ್ರ ನಿನ್ ನಂಬರ್ ಇದೆ ಅಂತಂದ್ರೆ ಹೆಂಗ್ ಹೇಳ್ಬೇಕು, ಐ ಹ್ಯಾವ್ ಯೋರ್ ಫೋನ್ ನಂಬರ್ ಅಂತ ಹೇಳ್ಬೇಕು. ಸೊ ಐ ಹ್ಯಾವ್ ಯೋರ್ ಫೋನ್ ನಂಬರ್. ನನ್ನ ಹತ್ರ ನಿನ್ ಫೋನ್ ನಂಬರ್ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು, ಐ ಡು ನಾಟ್ ಹ್ಯಾವ್ ಅಂತ ಹೇಳ್ಬೇಕು. ಓಕೆನಾ? ಅಗೈನ್ ಈ ಪೊಸೆಸಿವ್ನೆಸ್ ಮತ್ತೆ ಓನರ್ಶಿಪ್ ಬಂದಾಗ ಇಲ್ಲ ಅನ್ನೋದನ್ನ ನಿಮ್ಗೆ ಗೊತ್ತಾಗ್ಬೇಕಲ್ಲ, ಹೆಂಗ್ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಆ ಇಂಟೆನ್ಷನ್ ಅನ್ನ ಇಟ್ಕೊಂಡಿದ್ದೀನಿ, ಹಾಕಿದ್ದೀನಿ. ಇಲ್ಲಿ ಹ್ಯಾವ್ ಜೊತೆಗೆ ಡೂ ಮತ್ತೆ ಡಸ್ ಅನ್ನು ಕೂಡ ಯೂಸ್ ಮಾಡ್ಬೇಕಾಗತ್ತೆ. ಜಸ್ಟ್ ಈ ಪ್ಯಾಟರ್ನ್ ಫಾಲೋ ಮಾಡ್ಕೊಳ್ಳಿ. ಅದ್ರದ್ದು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಹಿ ಡಸಂಟ್ ಹ್ಯಾವ್ ಎನಿ ಇನ್ಫಾರ್ಮೇಶನ್ ಅಬೌಟ್ ದಿಸ್ ಮ್ಯಾಟರ್. ಸೊ ನಾವು ಈ ಬಗ್ಗೆ ಮಾತಾಡ್ತಾ ಇದೀವಿ, ಹಾಗಾಗಿ ಡಸ್ ನಾಟ್ ಹ್ಯಾವ್ ಎನಿ ಇನ್ಫಾರ್ಮೇಶನ್. ನೋಡಿ, ಇಲ್ಲಿ ಹ್ಯಾವ್ ಕಾನ್ಸ್ಟೆಂಟ್ ಆಗಿ ಬರುತ್ತೆ, ಡೂ ಮತ್ತೆ ಡಸ್ ಮಾತ್ರ ಚೇಂಜ್ ಆಗುತ್ತೆ. ಇದೊಂದು ಸದ್ಯಕ್ಕೆ ನೆನಪಿರಲಿ ನಿಮ್ಗೆ. ಅದು ಅವರು ಇನ್ನೂ ಹೊಸ ಮನೆಗೆ ಶಿಫ್ಟ್ ಆಗಿಲ್ಲ. ದೇ ಹ್ಯಾವ್ ನಾಟ್ ಶಿಫ್ಟೆಡ್ ಟು ದ ನ್ಯೂ ಹೌಸ್ ಯೆಟ್. ಸೊ ಯಾರ ಬಗ್ಗೆ ಮಾತಾಡ್ತಾ ಇದೀವಿ, ದೇ ಹ್ಯಾವ್. ಅಗೈನ್ ಇಲ್ಲಿ ನಾವೇನ್ ಮಾಡ್ಬೇಕು, ನಾಟ್ ಅನ್ನ ಸೇರಿಸ್ಕೊಳ್ಬೇಕು ನೆಗೆಟಿವ್ ಸೆಂಟೆನ್ಸ್ ನಲ್ಲಿ ನಾವು ಮಾತಾಡ್ಬೇಕಾದ್ರೆ. ನೆಕ್ಸ್ಟ್, ಅಡುಗೆಯವನು ಇಂದು ಕೆಲಸಕ್ಕೆ ಬಂದಿಲ್ಲ. ದ ಕುಕ್ ಹ್ಯಾಸ್ ನಾಟ್ ಕಮ್ ಟು ವರ್ಕ್ ಟುಡೇ. ಸೊ ನಾವ್ ಯಾರ ಬಗ್ಗೆ ಮಾತಾಡ್ತಾ ಇದೀವಿ, ಇಲ್ಲಿ ಕುಕ್ ಬಗ್ಗೆ ಮಾತಾಡ್ತಾ ಇದೀವಿ. ಇಷ್ಟೊತ್ತಿಗೆ ಇದು ಚೆನ್ನಾಗಿ ರಿಜಿಸ್ಟರ್ ಆಗಿದೆ ಅಂತ ಅನ್ಕೋತೀನಿ ನಿಮ್ಗೆ ನಾನು. ಸೊ ನಾನು ಅಲ್ಲ, ನೀನು ಅಲ್ಲ. ಸೊ ಸಿಂಗ್ಯುಲರ್ ಬಂದಾಗ ಏನ್ ಮಾಡ್ಬೇಕು, ಅವಾಗ ಹ್ಯಾಸ್ ಅನ್ನ ಯೂಸ್ ಮಾಡ್ಬೇಕು. ನಾನು ಮತ್ತೆ ನೀನನ್ನ ಬಿಟ್ಟು ಮಿಕ್ಕಿದ್ ಯಾವುದೇ ಸಿಂಗ್ಯುಲರ್ ಆಗಿ ಬಂದ್ರು ಕೂಡ. ಸೊ ದ ಕುಕ್ ಬಂತು, ಕುಕ್ ಬಗ್ಗೆ ಮಾತಾಡ್ತಾ ಇದೀವಿ, ಸೊ ಹಾಗಾಗಿ ಹ್ಯಾಸ್ ಬಂತು. ನೆಕ್ಸ್ಟ್ ನೋಡಿ, ಇಲ್ಲಿ ಇನ್ನೊಂದಷ್ಟು ವರ್ಡ್ಸ್ ಗಳಿದಾವೆ. ಸೊ ಎವ್ರಿ ಇದೆ, ಐ ಮೀನ್ ಈಗ ನಾವು ಬಿಗಿನಿಂಗ್ ಅಲ್ಲಿ ಯಾರ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ನಲ್ಲ, ಆ ತರದ ಒಂದಷ್ಟು ಸೆಟ್ ಆಫ್ ವರ್ಡ್ಸ್ ಗಳಿದಾವೆ. ಎವ್ರಿ, ಎನಿಬಡಿ ಆರ್ ಎನಿ ಒನ್, ನೆಕ್ಸ್ಟ್ ಸಂಬಡಿ, ಸಮ್ ಒನ್, ನೆಕ್ಸ್ಟ್ ಸಮ್ ಆಫ್, ಮೆನಿ ಆಫ್, ಫ್ಯೂ ಆಫ್, ಕಪಲ್ ಆಫ್, ಈಚ್, ನೀದರ್ ನಾರ್, ಮತ್ತೆ ಈದರ್ ಆರ್ ಅಂಡ್ ಬೋತ್. ಈ ತರದ್ದೆಲ್ಲ ಬಂದಾಗ ಅಲ್ಲಿ ಹ್ಯಾಸ್ ಅನ್ನ ಯಾವಾಗ ಯೂಸ್ ಮಾಡಬೇಕು, ಹ್ಯಾವ್ ಅನ್ನ ಯಾವಾಗ ಯೂಸ್ ಮಾಡಬೇಕು. ಸೊ ಇದನ್ನೇ ಮೈನ್ ಕಂಟೆಂಟ್ ಆಗಿ ಇಟ್ಕೊಂಡು, ಬಿಕಾಸ್ ಒಂದರಲ್ಲೇ ಎಲ್ಲಾನು ಇನ್ಕ್ಲೂಡ್ ಮಾಡಿದ್ರೆ ತುಂಬಾ ಲೆಂತಿ ವಿಡಿಯೋ ಆಗ್ಬಿಡುತ್ತೆ, ನಿಮ್ಗೂ ಪೇಷನ್ಸ್ ಡೌನ್ ಆಗ್ಬಿಡುತ್ತೆ ಅಷ್ಟೊಂದು ಲೆಂತಿ ವಿಡಿಯೋವನ್ನ ನೋಡುವಂಥದ್ದು. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋನಲ್ಲಿ ಇದನ್ನೆಲ್ಲ ಕವರ್ ಮಾಡಿಕೊಂಡು ಈ ತರದ್ದು ನಾವು ಸಬ್ಜೆಕ್ಟ್ ಆಗಿ ಬಂದಾಗ ಅಥವಾ ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಎಲ್ಲಿ ಹ್ಯಾಸ್ ಅನ್ನ ಯೂಸ್ ಮಾಡಬೇಕು, ಹ್ಯಾವ್ ಅನ್ನ ಯೂಸ್ ಮಾಡಬೇಕು ಅನ್ನೋದನ್ನ ಡಿಸ್ಕಸ್ ಮಾಡಿ ಇನ್ನೊಂದು ವಿಡಿಯೋವನ್ನ ಮಾಡ್ತೀನಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ, ಮತ್ತೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಅಥವಾ ಇಂಥದ್ದೇ ನಿಮಗೆ ವಿಡಿಯೋ ಬೇಕು ಅಂತ ಏನಾದರೂ ಇದ್ರೆ, ಐ ಮೀನ್ ಕಂಟೆಂಟ್ ಬೇಕು ಅಂತಿದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಅದನ್ನ ಮೆನ್ಷನ್ ಮಾಡಿ. ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಹಾಕಿರ್ತೀನಿ, ಅಲ್ಲೂ ಕೂಡ ನೀವು ಕಮ್ಯುನಿಕೇಟ್ ಮಾಡಬಹುದು. ಥ್ಯಾಂಕ್ ಯು.